ಕತ್ತಲೆಯಲ್ಲಿ ಸಂಪೂರ್ಣವಾಗಿ ಅಪರಿಚಿತವಾದ ನಗರವೊಂದರಲ್ಲಿ ದಾರಿ ಹುಡುಕುತ್ತಿದ್ದೇವೆ ಅಂತ ಸ್ವಲ್ಪ ಹೊತ್ತು ಕಲ್ಪಿಸ್ಕೊಳ್ಳೋಣ. ಖಂಡಿತ ಅದು ಒಂದು ರೀತಿಯ ಆತಂಕದ ಸನ್ನಿವೇಶ. ಹೌದು, ಕೈಯಲ್ಲಿ ಫೋನ್ ಇಲ್ಲ, ಇಂಟರ್ನೆಟ್ ಕೂಡ ಇಲ್ಲ. ಸಾಮಾನ್ಯವಾಗಿ ಇಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ? ನಾವು ತಕ್ಷಣ ಯಾವುದಾದ್ರೂ ಬೀದಿ ದೀಪಗಳನ್ನು ಅಥವಾ ರಸ್ತೆ ಬದಿಯಲ್ಲಿರುವ ಮೈಲಿಗಲ್ಲುಗಳನ್ನು ಹುಡುಕ್ತೀವಿ ಅಲ್ವಾ? ನಿಖರವಾಗಿ. ಅಥವಾ ಯಾವುದಾದ್ರೂ ಭೌತಿಕ ನಕ್ಷೆಯನ್ನು ಅವಲಂಬಿಸ್ತೇವೆ. ಅಂದ್ರೆ ನಮ್ಗೆ ಯಾವತ್ತಿಗೂ ಹೊರಗಿನಿಂದ ಬರುವ ಮಾರ್ಗದರ್ಶನದ ಅವಶ್ಯಕತೆ ಇದ್ದೇ ಇರುತ್ತೆ. ಹೌದು, ಇದು ನಮ್ಮ ದೈನಂದಿನ ಬದುಕಿಗೂ ಅನ್ವಯಿಸುತ್ತೆ ನೋಡಿ. ಹೊರಗಿನ ಮಾರ್ಗದರ್ಶನದ ಮೇಲಿನ ಅವಲಂಬನೆ ಒಂದು ರೀತಿಯಲ್ಲಿ ನಮಗೆ ಭದ್ರತೆಯ ಭಾವನೆಯನ್ನು ಕೊಡುತ್ತೆ. ಹೌದು. ಕಣ್ಣಿಗೆ ಕಾಣುವ, ಕೈಗೆ ಮುಟ್ಟುವ ವಸ್ತುಗಳು ಅಥವಾ ನಿಯಮಗಳು ನಮಗೆ ನೆಮ್ಮದಿ ತರ್ತವೆ. ಮನುಷ್ಯನ ಮನೋವಿಜ್ಞಾನವೇ ಹಾಗೆ ರೂಪುಗೊಂಡಿದೆ. ನಮಗೆ ಸದಾಕಾಲ ಹೊರಗಿನಿಂದ ಬರುವ ಅನುಮೋದನೆ ಬೇಕು. ಆದ್ರೆ ಇದೇ ವಿಚಾರವನ್ನು ಸ್ವಲ್ಪ ವಿಭಿನ್ನ ಕೋನದಿಂದ ನೋಡೋಣ. ಒಂದು ವೇಳೆ ಆ ನಕ್ಷೆ, ಆ GPS ವ್ಯವಸ್ಥೆ ನಮ್ಮ ಒಳಗೆ ಇದ್ರೆ ಹೇಗಿರುತ್ತೆ? ಓಹ್, ಅಂದ್ರೆ ನಮ್ಮ ಆಂತರಿಕ ವ್ಯವಸ್ಥೆಯಾಗಿ. ಹೌದು. ದಿನದ 24 ಗಂಟೆಯೂ ಆ ಯಾವುದೇ ಹೊರಗಿನ ಸಾಧನಗಳ ಅಥವಾ ನಿಯಮಗಳ ಅಂಗಿಲ್ಲದೆ ನಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಅತ್ಯಂತ ನಿಖರವಾಗಿ ಮುನ್ನಡೆಸುವ ಒಂದು ಆಂತರಿಕ ಶಕ್ತಿ ನಮ್ಮೊಳಗೆ ಜಾಗೃತವಾದರೆ? ಆಗ ಹೊರಗಿನ ಬೀದಿ ದೀಪಗಳು ಅಥವಾ ಆ ನಕ್ಷೆಗಳು ಸಂಪೂರ್ಣವಾಗಿ ನಿರರ್ಥಕವಾಗ್ಬಿಡ್ತವೆ. ಖಂಡಿತವಾಗಿಯೂ. ಇದೇ ನಮ್ಮ ಇಂದಿನ ಈ ಆಳವಾದ ಅಧ್ಯಯನದ ಮುಖ್ಯ ವಿಷಯ. ನಾವು 1994ರ ಒಂದು ಅತ್ಯಂತ ಅಪರೂಪದ ಪ್ರವಚನದ ವಿಡಿಯೋವನ್ನು ವಿಶ್ಲೇಷಿಸುತ್ತಿದ್ದೇವೆ. ಹೌದು, ಇದು ಗುರು ಸಿಯೋಗ್ ಅವರ ಮಾತುಗಳನ್ನು ಒಳಗೊಂಡಿರುವ ಬಹಳ ಆಸಕ್ತಿದಾಯಕ ದಾಖಲೆ. ನಿಜ. ಈ ಇಡೀ ಚರ್ಚೆಯ ಮುಖ್ಯ ಮಿಷನ್ ಏನಂದ್ರೆ, ಕೇವಲ ಬಾಹ್ಯ ಆಚರಣೆಗಳನ್ನು ಮೀರಿ ನಮ್ಮನ್ನು ಒಳಗಿನಿಂದಲೇ ಸದಾಕಾಲ ಮುನ್ನಡೆಸುವ ಈ ಆಂತರಿಕ ಶಕ್ತಿಯ ಪರಿಕಲ್ಪನೆಯನ್ನು ಅರ್ಥಮಾಡಿಕೊಳ್ಳುವುದು. ಹೌದು, ಜೊತೆಗೆ ಈ ಪ್ರವಚನದಲ್ಲಿ ಐತಿಹಾಸಿಕವಾಗಿ ಸಾಕಷ್ಟು ಶೋಷಣೆಗಳನ್ನು ಅನುಭವಿಸಿದ ಹಿಂದೂ ಧರ್ಮದ ತಾತ್ವಿಕತೆಯು ಈಗ ಪುನರುತ್ಥಾನಗೊಳ್ಳುವ ಸಮಯ ಬಂದಿದೆ ಎಂಬ ಒಂದು ಪ್ರಬಲವಾದ ವಾದವೂ ಇದೆ. ಆದ್ರೆ ಇಲ್ಲಿ ನಾವು ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಅಲ್ವಾ? ಖಂಡಿತ. ಇಲ್ಲಿ ಒಂದು ಮುಖ್ಯವಾದ ವಿಚಾರವನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ನಾವು ಈ ಹಳೆಯ ದಾಖಲೆಯಲ್ಲಿರುವ ವಿಚಾರಗಳನ್ನು ಒಂದು ನಿರ್ದಿಷ್ಟ ಧರ್ಮದ ಪ್ರಚಾರವಾಗಿ ಅಥವಾ ವಿರೋಧವಾಗಿ ನೋಡ್ತಾ ಇಲ್ಲ. ಹೌದು, ನಾವು ಯಾವುದೇ ಪಕ್ಷ ವಹಿಸುತ್ತಿಲ್ಲ. ನಿಖರವಾಗಿ. ಇದರಲ್ಲಿರುವ ಆಳವಾದ ಮಾನವಶಾಸ್ತ್ರೀಯ ಮತ್ತು ತಾತ್ವಿಕ ಪರಿಕಲ್ಪನೆಗಳನ್ನು ಮಾತ್ರ ನಾವು ಕೇವಲ ಮಾಹಿತಿಯಾಗಿ ಬಿಡಿಸಿ ನೋಡ್ತಾ ಇದ್ದೇವೆ. ಇದೊಂದು ಅಪ್ಪಟ ಬೌದ್ಧಿಕ ವಿಶ್ಲೇಷಣೆ ಅಷ್ಟೇ. ಖಂಡಿತ. ಸರಿ, ಇದನ್ನು ವಿವರವಾಗಿ ಬಿಡಿಸಿ ನೋಡೋಣ. ಧರ್ಮ ಅಥವಾ ಆಧ್ಯಾತ್ಮ ಅಂದ ತಕ್ಷಣ ಸಾಮಾನ್ಯವಾಗಿ ನಮ್ಮ ತಲೆಯಲ್ಲಿ ಬರುವ ಚಿತ್ರಣವೇನು? ಸಾಮಾನ್ಯವಾಗಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೋ, ಚರ್ಚ್ಗೋ ಅಥವಾ ಮಸೀದಿಗೋ ಹೋಗೋದು ಅಂತ. ಹೌದು, ಊದುಬತ್ತಿ ಬೆಳಗೋದು, ಆ ಕರ್ಮಕಾಂಡಗಳನ್ನ ಮಾಡೋದು. ಆದ್ರೆ ನಾವು ಚರ್ಚಿಸುತ್ತಿರುವ ಈ ಮೂಲ ತಾತ್ವಿಕತೆಯ ಪ್ರಕಾರ ಇದು ನಿಜವಾದ ಆಧ್ಯಾತ್ಮಿಕತೆಯೇ ಅಲ್ಲ. ಹೌದು, ಇವೆಲ್ಲವೂ ಕೇವಲ ಮೇಲ್ನೋಟದ ಬಾಹ್ಯ ಆಚರಣೆಗಳು ಮಾತ್ರ ಅಂತ ಮೂಲವೂ ಹೇಳುತ್ತೆ. ಹಾಗಾದ್ರೆ ನಿಜವಾದ ಗುರಿ ಇರುವುದು ಎಲ್ಲಿ? ಅವರ ಪ್ರಕಾರ ನಮ್ಮ ಮನಮಂದಿರದಲ್ಲಿ. ಅಂದ್ರೆ ನಮ್ಮೊಳಗಿ ಕುಳಿತಿರುವ ಆ ಆಂತರಿಕ ಶಕ್ತಿಯ ಜೊತೆಗೆ ಸಂಪರ್ಕ ಸಾಧಿಸೋದು. ಈ ಮನಮಂದಿರ ಎನ್ನುವ ಪರಿಕಲ್ಪನೆ ಬಹಳ ಕುತೂಹಲಕಾರಿಯಾಗಿದೆ. ಮನುಷ್ಯನಿಗೆ ತನ್ನೊಳಗಿನ ಈ ಶಕ್ತಿಯ ಅರಿವಾದಾಗ ಅದು ದಿನದ 24 ಗಂಟೆಗಳ ಕಾಲ ಆತನಿಗೆ ನಿರಂತರವಾಗಿ ಮಾರ್ಗದರ್ಶನ ನೀಡಲು ಪ್ರಾರಂಭಿಸುತ್ತೆ. ಅಂದ್ರೆ ಆ ಒಳಗಿನ GPS ಆನ್ ಆದ ಹಾಗೆ ಅಲ್ವಾ? ಹೌದು, ಅದು ಒಮ್ಮೆ ಈ ದರ್ಶನವಾಯಿತು ಅಂದ್ರೆ ಕಲ್ಲಿನಿಂದ ಕಟ್ಟಲಾದ ಭೌತಿಕ ಪ್ರಾರ್ಥನಾ ಮಂದಿರಗಳ ಅಸ್ತಿತ್ವವೇ ಪ್ರಶ್ನಾರ್ಥವಾಗತ್ತೆ ಎನ್ನುವ ಆಳವಾದ ನಿಲುವು ಇಲ್ಲಿದೆ. ಭಗವಂತನನ್ನು ಹುಡುಕಿಕೊಂಡು ಕಲ್ಲಿನ ಕಟ್ಟಡಗಳ ಬಳಿ ಹೋಗುವ ಅಗತ್ಯವೇ ಬರೋದಿಲ್ಲ. ಇದು ನನ್ಗೆ ಹೇಗೆ ಅನಿಸ್ತಿದೆ ಅಂದ್ರೆ, ನಾವು ಯಾವ್ದಾದ್ರೂ ದೊಡ್ಡ ಹೋಟೆಲ್ಗೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಕೇವಲ ಮೆನು ಕಾರ್ಡ್ ಓದುವುದನ್ನೇ ಊಟ ಅಂತ ನಾವು ಭ್ರಮಿಸಿದ ಹಾಗೆ ಇದೆ ಇದು. ಹೌದು, ಅದೊಂದು ಅದ್ಭುತವಾದ ಹೋಲಿಕೆ. ನಾವು ಈ ಬಾಹ್ಯ ಆಚರಣೆಗಳನ್ನ, ಔದುಬತ್ತಿ ಬೆಳಗುವುದನ್ನೇ ಧರ್ಮ ಅಂತ, ಅದೇ ಅಂತಿಮ ಗುರಿ ಅಂತ ಭಾವಿಸಿದೀವಿ. ಆದ್ರೆ ಅಸಲಿ ಊಟ ಅಂದ್ರೆ ಆ ಆಂತರಿಕ ಶಕ್ತಿ ನಮಗಾಗಿ ಒಳಗಡೆ ಕಾಯ್ತಾ ಇದೆ. ಮೆನು ಕಾರ್ಡ್ ಕೇವಲ ಊಟದ ಪರಿಚಯ ಮಾಡಿಕೊಡುತ್ತೆ ಹೊರತು ಹಸುವು ನೀಗಿಸೋದಿಲ್ಲ. ಆ ಮೆನು ಕಾರ್ಡ್ ಹೋಲಿಕೆ ಇಲ್ಲಿಗೆ ಸರಿಯಾಗಿ ಒಗ್ಗುತ್ತೆ. ಬಾಹ್ಯ ಆಚರಣೆಗಳು ಕೇವಲ ಒಂದು ಪ್ರಾಥಮಿಕ ಹಂತ. ಅವು ಮನುಷ್ಯನಿಗೆ ಶಿಸ್ತನ್ನು ಕಲಿಸಲು ಬೇಕಾಗಬಹುದು, ಆದರೆ ಅವುಗಳಲ್ಲೇ ಸಿಲುಕುಕೊಳ್ಳೋದು ಮಾಯೆ ಆಗುತ್ತೆ.
ಆ ಮಾಯೆ ಇದರ ಬಗ್ಗೆ ಮೂಲದಲ್ಲಿ ಬಹಳ ಆಸಕ್ತಿದಾಯಕವಾದ ವಿವರಣೆ ಇದೆ. ಹೌದು, ಇಲ್ಲಿ ಪ್ರಪಂಚದಲ್ಲಿರುವ ಗುರುಗಳ ನಡುವಿನ ವ್ಯತ್ಯಾಸವನ್ನು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಹೆಚ್ಚಿನ ಗುರುಗಳು ಈ ಮಾಯೆಯ ಹಂತದಲ್ಲೇ ಉಳಿದುಬಿಡ್ತಾರೆ. ಒಂದು ನಿಮಿಷ, ಇಲ್ಲಿ ಮಾಯೆ ಅಂದ್ರೆ ಕೇವಲ ಭ್ರಮೆ ಅಥವಾ ಮ್ಯಾಜಿಕ್ ಎಂಬ ಅರ್ಥದಲ್ಲಿ ನಾವಿಲ್ಲಿ ಬಳಸ್ತಾ ಇಲ್ಲ ಅಲ್ವಾ? ಇಲ್ಲ. ಇಲ್ಲಿ ಮಾಯೆ ಅಂದ್ರೆ ಆ ಲೌಕಿಕ ಜಗತ್ತಿನ ಅನುಕೂಲಗಳು ಮತ್ತು ಅವುಗಳ ಸುತ್ತಲಿನ ವ್ಯಾಮೋಹ. ಈ ಸಾಮಾನ್ಯ ಗುರುಗಳು ಜನರಿಗೆ ಲೌಕಿಕ ಲಾಭ, ಆಶೀರ್ವಾದ, ಆರೋಗ್ಯ ಮತ್ತು ತಾತ್ಕಾಲಿಕ ಶಾಂತಿಯನ್ನು ನೀಡಬಹುದು. ಅಂದ್ರೆ ದೈನಂದಿನ ಸಮಸ್ಯೆಗಳಿಗೆ ಪರಿಹಾರ. ಹೌದು, ಇವೆಲ್ಲವೂ ಮನುಷ್ಯನ ದೈನಂದಿನ ಬದುಕಿಗೆ ಬೇಕು ಅನ್ನೋದು ಸುಳ್ಳಲ್ಲ. ಆದರೆ ಇವ್ಯಾವುವೂ ಮೋಕ್ಷವಲ್ಲ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಏನಂದ್ರೆ, ಮೋಕ್ಷದ ಕಲ್ಪನೆ ಈ ಲೌಕಿಕ ಲಾಭಗಳಿಗಿಂತ ಮೀರಿದ್ದು. 9 ದ್ವಾರಗಳಿವೆ. 2 ಕಣ್ಣು, ಆ 2 ಕಿವಿ, 2 ಮೂಗಿನ ಹೊಳ್ಳೆ, 1 ಬಾಯಿ. ಹೌದು, ಮತ್ತು ವಿಸರ್ಜನೆ ಹಾಗೂ ಸಂತಾನೋತ್ಪತ್ತಿಯ 2 ದ್ವಾರಗಳು. ಇದು ಒಟ್ಟು 9. ಹೌದು. ಹಾಗಾದ್ರೆ ಈ 10ನೇ ದ್ವಾರ ಎಲ್ಲಿದೆ? ಈ 10ನೇ ದ್ವಾರ ಭೌತಿಕವಾದದ್ದಲ್ಲ. ಇದನ್ನೇ ದೈವಿಕ ಬೆಳಕಿನ ದ್ವಾರ ಅಂತ ಕರೆಯಲಾಗಿದೆ. ಕಾಶ್ಮೀರದ ಶೈವ ಪರಂಪರೆಯಲ್ಲಿ ಇದನ್ನು 3ನೇ ಕಣ್ಣು ಅಂತಲೂ ಕರೆಯುತ್ತಾರೆ. ಓ, ಆ 3ನೇ ಕಣ್ಣು. ಹೌದು, ಇದು ಪ್ರತಿಯೊಬ್ಬ ಸ್ತ್ರೀ ಮತ್ತು ಪುರುಷನ ಒಳಗೂ ಸುಪ್ತಾವಸ್ಥೆಯಲ್ಲಿ ಇರುತ್ತೆ. ಒಮ್ಮೆ ಈ 10ನೇ ದ್ವಾರ ತೆರೆದುಕೊಂಡ್ರೆ ಒಳಗಿರುವ ದೈವಿಕ ಬೆಳಕು ಗೋಚರಿಸುತ್ತೆ. ಅಜ್ಞಾನದ ಅಂಧಕಾರ ದೂರವಾಗುತ್ತೆ. ಈ ದ್ವಾರವನ್ನು ತೆರೆಯುವುದು ಮಾತ್ರವೇ ನಿಜವಾದ ಗುರುವಿನ ಲಕ್ಷಣ ಎನ್ನಲಾಗಿದೆ. ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಸಾಮಾನ್ಯ ಮನುಷ್ಯನ ದೃಷ್ಟಿಕೋನದಿಂದ ನೋಡಿದಾಗ ಈ 10ನೇ ದ್ವಾರದ ಅವಶ್ಯಕತೆ ಏನಿದೆ? ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಹೆಚ್ಚಿನ ಜನರಿಗೆ ತಮ್ಮ ದಿನನಿತ್ಯದ ಬದುಕಿನಲ್ಲಿ ನೆಮ್ಮದಿ, ಆರೋಗ್ಯ, ಆ ಸ್ವಲ್ಪ ಹಣ ಮತ್ತು ಕುಟುಂಬದಲ್ಲಿ ಶಾಂತಿ ಇದ್ರೆ ಸಾಕು. ಅಂದ್ರೆ ನೀವು ಹೇಳಿದ ಆ ಮಾಯೆಯಲ್ಲಿಯೇ ಅವರು ತೃಪ್ತರಾಗಿದ್ದಾರೆ ಅಲ್ವಾ? ಹೌದು. ಹಾಗಿದ್ದಾಗ ಕಣ್ಣಿಗೆ ಕಾಣದ ಈ ಮೋಕ್ಷದ ಪರಿಕಲ್ಪನೆ ಭೌತಿಕ ಜಗತ್ತಿನಲ್ಲಿ ಏಕೆ ಅಷ್ಟು ಮುಖ್ಯ? ಎಲ್ಲರಿಗೂ ಈ 10ನೇ ದ್ವಾರ ತೆರೆಯುವ ಅಗತ್ಯವಿದೆಯಾ? ಇದು ಯಾರಿಗಾದರೂ ಸಹಜವಾಗಿ ಮೂಡುವ ಪ್ರಶ್ನೆ. ನೋಡಿ, ನಾವು ನೆಮ್ಮದಿ ಅಂತ ಕರೆಯುವ ಲೌಕಿಕ ಶಾಂತಿ ಅತ್ಯಂತ ತಾತ್ಕಾಲಿಕವಾದದ್ದು. ಮನುಷ್ಯ ಕೇವಲ ತನ್ನ ಭೌತಿಕ ಬುದ್ಧಿಯನ್ನು ಮಾತ್ರ ಆಶ್ರಯಿಸಿ ಬದುಕಿದಾಗ ಏನಾಗುತ್ತೆ ಎನ್ನುವುದೇ ಈ ಪ್ರಶ್ನೆಗೆ ಉತ್ತರ. ಅಂದ್ರೆ ಕೇವಲ ಇಂಟೆಲೆಕ್ಟ್ ಅಥವಾ ಬುದ್ಧಿಯನ್ನು ಬಳಸಿದಾಗ? ಹೌದು, ಬರೀ ಬುದ್ಧಿಯನ್ನು ಪ್ರಧಾನವಾಗಿ ಬಳಸುವ ಪಾಶ್ಚಿಮಾತ್ಯ ಮತ್ತು ಆಧುನಿಕ ಜಗತ್ತಿನ ಕುರಿತು ಇಲ್ಲಿ ಒಂದು ಕಠಿಣವಾದ ವಿಮರ್ಶೆ ಇದೆ. ಯೋಚಿಸಿ ನೋಡಿ, ಮನುಷ್ಯರು ತಮ್ಮ ಅದ್ಭುತವಾದ ಬುದ್ಧಿಯನ್ನು ಬಳಸಿ ಈ ಜಗತ್ತನ್ನು 7-8 ಬಾರಿ ಸಂಪೂರ್ಣವಾಗಿ ನಾಶ ಮಾಡುವಷ್ಟು ಅಣ್ವಸ್ತ್ರಗಳನ್ನು ನಿರ್ಮಿಸಿದ್ದಾರೆ. ವಿನಾಶಕಾರಿ ಶಸ್ತ್ರಗಳು. ಹೌದು, ಜಗತ್ತಿನ 70%ಕ್ಕಿಂತ ಹೆಚ್ಚು ಶಕ್ತಿ ಮತ್ತು ಸಂಪನ್ಮೂಲಗಳು ಕೇವಲ ವಿನಾಶಕಾರಿ ಕಾರ್ಯಗಳಿಗೆ, ಅಂದ್ರೆ ಯುದ್ಧ ಮತ್ತು ಶಸ್ತ್ರಾಸ್ತ್ರಗಳ ನಿರ್ಮಾಣಕ್ಕೆ ಬಳಕೆಯಾಗ್ತಿದ್ದಾವೆ. ಹೌದು, ನಾನು ಒಪ್ಕೊಳ್ತೀನಿ. ಮನುಷ್ಯ ತನ್ನ ಬುದ್ಧಿಯಿಂದ ಆಯುಧಗಳನ್ನು ಮಾಡಿದಾನೆ. ಆದರೆ ಅದೇ ಬುದ್ಧಿಯಿಂದ ನಾವು ಲಸಿಕೆಗಳನ್ನು ಕಂಡಿಡ್ದಿದ್ವಿ ಅಲ್ವಾ? ಕೃಷಿಯಲ್ಲಿ ಕ್ರಾಂತಿ ಮಾಡಿದಿವಿ, ಆ ಬಾಹ್ಯಾಕಾಶಕ್ಕೆ ಹೋಗಿದಿವಿ. ಖಂಡಿತ, ಅದು ನಿಜ. ಹಾಗಾದ್ರೆ ಬುದ್ಧಿ ಕೇವಲ ವಿನಾಶಕಾರಿಯೇ? ಇದನ್ನ ನಾನು ಹೀಗೆ ನೋಡ್ತೀನಿ. ನಮ್ಮ ಬಳಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಇದೆ. ಅದರಲ್ಲಿ ಜಗತ್ತಿನ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಬಗೆಹರಿಸುವ ಸಾಮರ್ಥ್ಯವಿದೆ. ಆದ್ರೆ ಆ ಸೂಪರ್ ಕಂಪ್ಯೂಟರ್ನಲ್ಲಿ ಕೇವಲ ವಿನಾಶಕಾರಿ ಯುದ್ಧದ ವಿಡಿಯೋ ಗೇಮ್ ಆಡ್ತಾ ಇದೀವಿ ಅಂದ್ರೆ ಅದು ಕಂಪ್ಯೂಟರ್ನ ತಪ್ಪಲ್ಲ ಅಲ್ವಾ? ಅದನ್ನ ಬಳಸ್ತಿರುವ ನಮ್ಮ ಪ್ರಜ್ಞೆಯೇ ತಪ್ಪು ಅಂತ ನನಗನ್ನಿಸ್ತೆ. ನಿಖರವಾಗಿ ಹೇಳಿದ್ದೇರೆ. ಬುದ್ಧಿ ಎನ್ನುವುದು ಕೇವಲ ಒಂದು ಸಾಧನ, ಒಂದು ಟೂಲ್ ಅಷ್ಟೇ. ಇದರಿಂದ ಒಂದು ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತೆ. ಆ ಸೂಪರ್ ಕಂಪ್ಯೂಟರ್ನು ಸರಿಯಾಗಿ ಬಳಸಲು ಒಂದು ಉನ್ನತ ಮಟ್ಟದ ನೈತಿಕ ಪ್ರಜ್ಞೆ ಬೇಕು ಅಲ್ವಾ? ಹೌದು, ಖಂಡಿತ ಬೇಕು. ಬುದ್ಧಿ ಸಲಾಕಾಲ ದ್ವಂದ್ವಗಳಲ್ಲಿ ಸಿಲುಕೊಳ್ಳುತ್ತೆ. ಸರಿ ಮತ್ತು ತಪ್ಪು, ಲಾಭ ಮತ್ತು ನಷ್ಟ. ಬುದ್ಧಿಗೆ ತನ್ನದೇ ಆದ ನೈತಿಕ ದಿಕ್ಸೂಚಿ ಇಲ್ಲ. ಜಗತ್ತಿನ ಈ ವಿನಾಶಕಾರಿ ಹಾದಿಯನ್ನು ಬದಲಾಯಿಸಲು ಆ ನೈತಿಕ ದಿಕ್ಸೂಚಿ ಬೇಕು. ಓ, ಅದನ್ನೇ ಅಲ್ವಾ ಇಲ್ಲಿ ಸಚ್ಚಿದಾನಂದ ತತ್ವ ಅಂತ ಕರೆದಿರೋದು? ಹೌದು, ಅದೇ ಸಚ್ಚಿದಾನಂದ ತತ್ವ. ಈ ಸಚ್ಚಿದಾನಂದ ತತ್ವವನ್ನು ಸ್ವಲ್ಪ ಸರಳವಾಗಿ ವಿವರಿಸಬಹುದಾ? ಇದು ಕೇಳಲು ಬಹಳ ದೊಡ್ಡ ತಾತ್ವಿಕ ಪದದಂತೆ ಅನ್ಸ್ತಾ ಇದೆ. ಖಂಡಿತ. ಸಚ್ಚಿದಾನಂದ ಎನ್ನುವುದು 3 ಪದಗಳ ಸೇರುವಿಕೆ. ಸತ್ ಅಂದ್ರೆ ಅಂತಿಮ ಸತ್ಯ ಅಥವಾ ಶಾಶ್ವತವಾದ ಅಸ್ತಿತ್ವ. ಚಿತ್ ಅಂದ್ರೆ ಶುದ್ಧ ಪ್ರಜ್ಞೆ ಅಥವಾ ಅರಿವು. ಸತ್ ಮತ್ತು ಚಿತ್. ಮತ್ತು ಆನಂದ ಅಂದ್ರೆ ಭೌತಿಕ ಕಾರಣಗಳಿಲ್ಲದೆ ಉಂಟಾಗುವ ಪರಮಾನಂದ. ಮನುಷ್ಯನ ಆಂತರಿಕ ಶಕ್ತಿ ಜಾಗೃತವಾದಾಗ ಆತನ ಬುದ್ಧಿ ಈ ಸಚ್ಚಿದಾನಂದ ತತ್ವದ ನಿಯಂತ್ರಣಕ್ಕೆ ಬಡುತ್ತೆ. ಅಂದ್ರೆ ಆತನ ಸೂಪರ್ ಕಂಪ್ಯೂಟರ್ಗೆ ಈಗ ಒಂದು ಸ್ಪಷ್ಟವಾದ ಸಕಾರಾತ್ಮಕವಾದ ಆಪರೇಟಿಂಗ್ ಸಿಸ್ಟಮ್ ಸಿಕ್ಕಂತಾಗುತ್ತೆ. ವಾವ್!
ಅಂದ್ರೆ ಮನುಷ್ಯ ತನ್ನ ಆಂತರಿಕ ದಿಕ್ಸೂಚಿಯನ್ನು ಕಂಡುಕೊಂಡಾಗ ಆ 70% ವಿನಾಶಕಾರಿ ಶಕ್ತಿಯನ್ನು ಸಂಪೂರ್ಣವಾಗಿ ರಚನಾತ್ಮಕ ಕಾರ್ಯಗಳಿಗೆ ಬಳಸಲು ಸಾಧ್ಯವಾಗುತ್ತೆ. ಹೌದು, ಸಂಪೂರ್ಣವಾಗಿ, ರಚನಾತ್ಮಕವಾಗಿ. ಆಗ ಜಗತ್ತಿನಲ್ಲಿ ಯಾವುದೇ ಬಡತನ, ಹಸಿವು ಅಥವಾ ಅಭಾವವಿರೋದಿಲ್ಲ. ಬದಲಾವಣೆ ಆಗಬೇಕಾಗಿರೋದು ಹೊರಗಿನ ಕಾನೂನುಗಳಲ್ಲ, ಆ ಬದಲಾಗಿ ಮನುಷ್ಯನ ಆಂತರಿಕ ಪ್ರಜ್ಞೆಯಲ್ಲಿ ಎನ್ನುವುದು ಇದರ ತಿರುಳು. ಹೌದು, ಮತ್ತು ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ಶಬ್ದ ಬಹಳ ಮುಖ್ಯವಾದ ಪಾತ್ರ ವಹಿಸುತ್ತೆ. ಶಬ್ದ ಅಂದ್ರೆ ಸೌಂಡ್. ಹೌದು, ಇಲ್ಲಿ ಒಂದು ಕುತೂಹಲಕಾರಿ ತುಲನೆಯನ್ನು ಮಾಡಲಾಗಿದೆ. ಇಸ್ಲಾಂ, ಕ್ರಿಶ್ಚಿಯನ್ ಮತ್ತು ಯಹೂದಿ ಧರ್ಮಗಳೆಲ್ಲವೂ ಈ ಇಡೀ ಸೃಷ್ಟಿಯು ಒಂದು ಶಬ್ದದಿಂದ ಆರಂಭವಾಯಿತು ಎಂಬುದನ್ನು ಒಪ್ಪುತ್ತವೆ. ಹೌದು, ಬೈಬಲ್ನಲ್ಲಿ ಕೂಡ ಆರಂಭದಲ್ಲಿ ಶಬ್ದವಿತ್ತು ಅನ್ನೋ ಪ್ರಸ್ತಾಪ ಬರುತ್ತೆ. ಹೌದು, ಆದರೆ ಇಲ್ಲಿನ ವಾದ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಆ ಮೂಲ ಶಬ್ದದಿಂದ ಸೃಷ್ಟಿಯಾಯಿತು ಅಂತ ಒಪ್ಪುಕೊಳ್ಳುವುದು ಒಂದು ವಿಚಾರ, ಆದರೆ ಆ ಶಬ್ದದ ಸ್ವಯಂ ಸಾಕ್ಷಾತ್ಕಾರ ಮತ್ತು ಆ ಶಬ್ದವನ್ನು ದೃಶ್ಯ ರೂಪದಲ್ಲಿ ಕಾಣುವುದು ಬೇರೊಂದು ವಿಚಾರ. ಅಂದ್ರೆ ಆ ಶಬ್ದವನ್ನ ನಾವು ನೋಡಬಹುದಾ? ಹೌದು, ಆ ಮೂಲ ಶಬ್ದವನ್ನು ಅಂದ್ರೆ ಓಂಕಾರದ ನಾದವನ್ನು ಸ್ವತಃ ಅನುಭವಿಸಲು ಸಾಧ್ಯ ಅಂತ ಹಿಂದೂ ಯೋಗಿಕ ಪರಂಪರೆ ಹೇಳುತ್ತೆ. ಇದನ್ನು ನಾವು ವಿಸ್ತಾರವಾದ ದೃಷ್ಟಿಕೋನದಿಂದ ನೋಡಿದರೆ ಈ ಸಾಕ್ಷಾತ್ಕಾರಕ್ಕೆ ಯೋಗ ಅತ್ಯಗತ್ಯ. ಯೋಗ. ನಮಗೆಲ್ಲ ಯೋಗ ಅಂದ್ರೆ ಕೇವಲ ದೈಹಿಕ ವ್ಯಾಯಾಮ ಅಥವಾ ಉಸಿರಾಟದ ಪ್ರಕ್ರಿಯೆ ಎನ್ನುವ ಮಟ್ಟಿಗೆ ಮಾತ್ರ ಇಂದು ಜನಪ್ರಿಯವಾಗಿದೆ. ಹೌದು, ಅದು ಕೇವಲ ಆಸನಗಳಷ್ಟೇ ಅಲ್ಲ. ಆದ್ರೆ ತಾತ್ವಿಕವಾಗಿ ಯೋಗ ಅಂದ್ರೆ ಜೋಡಣೆ ಅಲ್ವಾ? ಅಂದ್ರೆ ನಮ್ಮ ಆಂತರಿಕ ಪ್ರಜ್ಞೆಯನ್ನು ಆ ಪರಮ ಸತ್ಯದೊಡನೆ ಜೋಡಿಸುವುದು. ಹೌದು, ಯೋಗವಿಲ್ಲದೆ ಸಮಾಧಿ ಸ್ಥಿತಿ ಅಸಾಧ್ಯ, ಮತ್ತು ಸಮಾಧಿ ಸ್ಥಿತಿಯಿಲ್ಲದೆ ಆ ಪರಮಸತ್ಯೆಯೊಡನೆ ಸಂಪರ್ಕ ಸಾಧಿಸುವುದು ಅಸಾಧ್ಯ. ಇಲ್ಲಿಯ ಕುಂಡಲಿನಿ ಶಕ್ತಿಯ ಪ್ರಸ್ತಾಪ ಬರೋದು. ಓಹ್, ಕುಂಡಲಿನಿ. ಹೌದು, ಈ ಶಕ್ತಿಯನ್ನೇ ಪುರಾಣಗಳಲ್ಲಿ ರಾಧಾ, ಸೀತಾ ಅಥವಾ ಪಾರ್ವತಿ ಅಂತ ಸಾಂಕೇತಿಕವಾಗಿ ಕರೆಯಲಾಗಿದೆ. ಸೃಷ್ಟಿಯ ಆರಂಭದಲ್ಲಿ ಈ ಚೈತನ್ಯ ಶಕ್ತಿಯು ಕೆಳಮುಖವಾಗಿ ಹರಿದು ಈ ಭೌತಿಕ ಜಗತ್ತನ್ನು ಅಂದ್ರೆ ಮಾಯೆಯನ್ನು ಸೃಷ್ಟಿ ಮಾಡ್ತು. ಅಂದ್ರೆ ಶಕ್ತಿಯ ಅಧೋಗಮನ ಸೃಷ್ಟಿಗೆ ಕಾರಣವಾಯಿತು. ನಿಖರವಾಗಿ. ಈಗ ಮನುಷ್ಯ ಮಾಡಬೇಕಾಗಿರೋದೇನೆಂದ್ರೆ ಆ ಕೆಳಮುಖವಾಗಿ ಹರಿದ ಶಕ್ತಿಯನ್ನು ಬೆನ್ನುಹುರಿಯ ಮೂಲಕ ಮತ್ತೆ ಮೇಲಕ್ಕೆ ಅಂದ್ರೆ ಊರ್ಧ್ವಮುಖವಾಗಿ ಚಲಿಸುವಂತೆ ಮಾಡುವುದು. ಇದೇ ಯೋಗದ ಅಂತಿಮ ಗುರಿ. ಆದರೆ ಇಂದಿನ ವೇಗದ ಬದುಕಿನಲ್ಲಿ, ಆ ಕಲಿಯುಗದ ಈ ಸಮಯದಲ್ಲಿ ಹಿಂದಿನ ಯುಗಗಳ ಕಠಿಣ ತಪಸ್ಸುಗಳು ಸಾಮಾನ್ಯ ಮನುಷ್ಯನಿಗೆ ಸಾಧ್ಯವಿಲ್ಲ ಅಲ್ವಾ? ಖಂಡಿತ ಸಾಧ್ಯವಿಲ್ಲ. ಆದ್ದರಿಂದ ಈ ಯುಗದಲ್ಲಿ ನಾಮ ಜಪವೇ ಅಂದ್ರೆ ಒಂದು ನಿರ್ದಿಷ್ಟ ಶಬ್ದವನ್ನು ಜಪಿಸುವುದೇ ಅತ್ಯಂತ ಪ್ರಬಲವಾದ ಸಾಧನ ಅಂತ ಪ್ರತಿಪಾದಿಸಲಾಗಿದೆ. ಹೌದು, ನಮ್ಮ ಮನಸ್ಸು ಸದಾ 10 ಹಲವು ಕಡೆ ಚದುರಿ ಹೋಗಿರುತ್ತೆ. ನಾಮಜಪ ಆ ಚದುರಿದ ಮನಸ್ಸನ್ನು ಒಂದು ಬಿಂದುವಿಗೆ ತರಲು ಸಹಾಯ ಮಾಡುತ್ತೆ. ಆದರೆ ಈ ನಾಮಜಪವನ್ನು ಯಾರು ನೀಡುತ್ತಾರೆ? ಗುರುವಲ್ವಾ? ಹೌದು, ಗುರುವಿನಿಂದಲೇ ಅದು ಸಿಗಬೇಕು. ಇಲ್ಲಿ ವಿಷಯ ನಿಜಕ್ಕೂ ಅತ್ಯಂತ ಕುತೂಹಲಕಾರಿಯಾಗುತ್ತೆ ಮತ್ತು ನನಗೆ ಸ್ವಲ್ಪ ಗೊಂದಲವನ್ನು ಉಂಟುಮಾಡುತ್ತೆ. ಗುರುವಿನಿಂದ ದೀಕ್ಷೆ ಪಡೆಯುವ ವಿಧಾನಗಳ ಬಗ್ಗೆ ನಾವೆಲ್ಲರೂ ಕೇಳಿದ್ದೀವಿ. ಗುರುಗಳು ಶಿಷ್ಯನನ್ನು ಸ್ಪರ್ಶಿಸುವುದು ಅಥವಾ ಕಿವಿಯಲ್ಲಿ ಮಂತ್ರ ಹೇಳುವುದು ಅಥವಾ ತಮ್ಮ ದೃಷ್ಟಿಯ ಮೂಲಕ ಶಕ್ತಿಯನ್ನು ಹಸ್ತಾಂತರಿಸುವುದು. ಹೌದು, ಸ್ಪರ್ಶ, ಶಬ್ದ ಮತ್ತು ದೃಷ್ಟಿ ಇವು ದೀಕ್ಷೆಯ ಪ್ರಮುಖ ಪ್ರಕಾರಗಳು. ಇಲ್ಲಿಯೇ ನನ್ನ ದೊಡ್ಡ ಪ್ರಶ್ನೆ ಇರೋದು. ಪ್ರವಚನದ ಮೂಲದ ಪ್ರಕಾರ ಕೇವಲ ಗುರುವಿನ ಪ್ರವಚನದ ಚಲನಚಿತ್ರವನ್ನು ಅಂದ್ರೆ ಒಂದು ವಿಡಿಯೋವನ್ನು ನೋಡ್ತಾ ಅವರಿಂದ ಸಾವಿರಾರು ಮೈಲಿ ದೂರದಲ್ಲಿ ಕುಳಿತು ಧ್ಯಾನ ಮಾಡಿದ್ರೂ ಸಾಕು, ಆ ವ್ಯಕ್ತಿಯಲ್ಲಿ ಯೋಗಿಕ ಕ್ರಿಯೆಗಳು ತಾನಾಗಿಯೇ ಪ್ರಾರಂಭವಾಗ್ತವೆ ಅಂತ ಹೇಳಲಾಗಿದೆ. ಹೌದು, ಇದು ಬಹಳ ವಿಶೇಷವಾದ ಪ್ರಕ್ರಿಯೆ. ಒಂದು ನಿಮಿಷ, ನಾವು ಮಾತನಾಡ್ತಾ ಇರೋದು 90ರ ದಶಕದ ವಿಡಿಯೋ ಕ್ಯಾಸೆಟ್ಗಳು ಅಥವಾ ಟಿವಿ ಪರದೆಯ ಬಗ್ಗೆ ಅಲ್ವಾ? ಹೌದು. ಆ ಟಿವಿ ಪರದೆಯಿಂದ ಬರುವುದು ಕೇವಲ ಪಿಕ್ಸೆಲ್ಗಳು ಮತ್ತು ಸ್ಪೀಕರ್ನಿಂದ ಬರುವುದು ಭೌತಶಾಸ್ತ್ರದ ಸಾಮಾನ್ಯ ಶಬ್ದ ತರಂಗಗಳು. ಇದು ಕೇವಲ ಎಲೆಕ್ಟ್ರಾನಿಕ್ಸ್. ಈ ಆಧ್ಯಾತ್ಮಿಕ ಶಕ್ತಿ ಆ ನಿರ್ಜೀವ ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ಭೌತಿಕ ಸ್ಪರ್ಶವೇ ಇಲ್ಲದೆ ಹೇಗೆ ಹರಿಯಲು ಸಾಧ್ಯ? ಇದು ಮೇಲ್ನೋಟಕ್ಕೆ ನಂಬಲಾಗದ ಪ್ರಶ್ನೆ. ಹೌದು, ಇದು ವಿಜ್ಞಾನದ ನಿಯಮಗಳಿಗೆ ಸಂಪೂರ್ಣ ವಿರುದ್ಧವಲ್ವೇ? ಇದು ಖಂಡಿತ ತರ್ಕಕ್ಕೆ ನಿಲುಕದ ವಿಚಾರದಂತೆ ಅನಿಸುತ್ತೆ. ಆದರೆ ಈ ಪರಂಪರೆಯ ತಾತ್ವಿಕ ವಿವರಣೆಯನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ವೇದಾಂತದ ಪ್ರಕಾರ ಮನುಷ್ಯ ಅಂದ್ರೆ ಕೇವಲ ಈ ಮಾಂಸಖಂಡಗಳ ಭೌತಿಕ ದೇಹವಲ್ಲ. ಅವನಲ್ಲಿ ಪ್ರಮುಖವಾಗಿ 3 ಪದರಗಳಿವೆ. ಅನ್ನಮಯ ಕೋಶ ಅಂದ್ರೆ ನಾವು ತಿನ್ನುವ ಆಹಾರದಿಂದಾದ ಭೌತಿಕ ದೇಹ, ಪ್ರಾಣಮಯ ಕೋಶ ಅಂದ್ರೆ ನಮ್ಮ ಉಸಿರು ಮತ್ತು ಜೈವಿಕ ಶಕ್ತಿ, ಮತ್ತು ಮನೋಮಯ ಕೋಶ ಅಂದ್ರೆ ನಮ್ಮ ಮನಸ್ಸು ಮತ್ತು ಭಾವನೆಗಳು. ಓಕೆ, 3 ಕೋಶಗಳು. ಶಕ್ತಿಪಾತ ಎನ್ನುವುದು ಒಂದು ಭೌತಿಕ ಶಕ್ತಿ, ಟಿವಿ ವೈರ್ಗಳ ಮೂಲಕ ಹರಿದು ಬರುವ ಪ್ರಕ್ರಿಯೆಯಲ್ಲ. ಇದನ್ನ ಹೀಗೆ ಅರ್ಥ ಮಾಡಿಕೊಳ್ಳೋಣ.
ನಿಮ್ಮ ಒಳಗೆ ಆಗಲೇ ಒಂದು ಬೀಗ ಹಾಕಿದ ಬಾಗಿಲಿದೆ. ಆ ಬಾಗಿಲನ್ನು ತೆಗೆಯುವ ಕೀಲಿಕೈ ಗುರುವಿನ ಬಳಿ ಇದೆ. ಗುರುವಿನ ಧ್ವನಿ ಮತ್ತು ದೃಶ್ಯಗಳು ಅದು ವಿಡಿಯೋ ಮೂಲಕವೇ ಆಗಿದ್ದರೂ ಆ ಕೀಲಿಕೈಯಂತೆ ಕೆಲಸ ಮಾಡುತ್ತವೆ. ಓ ಅಂದ್ರೆ ಶಕ್ತಿ ಹೊರಗಿನಿಂದ ಟಿವಿ ಮೂಲಕ ನಮ್ಮ ಒಳಗೆ ಬರ್ತಾ ಇಲ್ಲ. ಶಕ್ತಿ ಈಗಾಗ್ಲೇ ನಮ್ಮ ಒಳಗೆ ಆ ಸುಪ್ತಾವಸ್ಥೆಯಲ್ಲಿದೆ. ಆ ಟಿವಿಯ ಶಬ್ದ ಮತ್ತು ದೃಶ್ಯ ಕೇವಲ ಒಂದು ಪಾಸ್ವರ್ಡ್ ಅಥವಾ ಟ್ರಿಗರ್ ಇದ್ದ ಹಾಗೆ ಕೆಲಸ ಮಾಡ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದು, ನಿಖರವಾಗಿ. ಆ ಶಬ್ದದಲ್ಲಿರುವ ಕಂಪನಗಳು ಮತ್ತು ಗುರುವಿನ ಸಂಕಲ್ಪ ಭೌತಿಕ ದೂರವನ್ನು ಮೀರಿ ವ್ಯಕ್ತಿಯ ಮನೋಮಯ ಮತ್ತು ಪ್ರಾಣಮಯ ಕೋಶಗಳನ್ನು ತಲುಪುತ್ತವೆ. ಗುರುವಿನ ಸಂಕಲ್ಪಕ್ಕೆ ಭೌತಿಕ ಅಂತರದ ಮಿತಿಗಳಿಲ್ಲ ಎನ್ನುವುದು ಈ ಯೋಗಿಕ ವಿಜ್ಞಾನದ ನಂಬಿಕೆ. ಅಚ್ಚರಿ. ಒಮ್ಮೆ ಆ ಆಂತರಿಕ ಶಕ್ತಿ ಅಂದರೆ ಕುಂಡಲಿನಿ ಜಾಗೃತವಾದೆ, ಆ ವಿಡಿಯೋ ನೋಡುತ್ತಿರುವ ವ್ಯಕ್ತಿಯ ದೇಹದಲ್ಲಿ ತಾನಾಗಿಯೇ ಯೋಗಿಕ ಮುದ್ರೆಗಳು, ಉಸಿರಾಟದ ವೇಗ ಬದಲಾಗುವುದು ಮುಂತಾದ ಚಲನೆಗಳು ಪ್ರಾರಂಭವಾಗ್ತವೆ. ಅಂದ್ರೆ ಆ ಚಲನೆಗಳು ನಮ್ ಕಂಟ್ರೋಲ್ನಲ್ಲಿ ಇರೋದಿಲ್ಲ? ಹೌದು, ಇದು ಮನುಷ್ಯನ ನಿಯಂತ್ರಣದಲ್ಲಿರುವ ಪ್ರಕ್ರಿಯೆಯಲ್ಲ. ಬದಲಾಗಿ ಆ ಜಾಗೃತವಾದ ಶಕ್ತಿಯೇ ದೇಹವನ್ನು ಶುದ್ಧೀಕರಿಸಲು ಮಾಡುವ ಸ್ವಯಂಚಾಲಿತ ಪ್ರಕ್ರಿಯೆ ಅಂತ ವಿವರಿಸಲಾಗಿದೆ. ಇದು ನಿಜಕ್ಕೂ ಬೆರಗುಗೊಳಿಸುವ ವಿಚಾರ. ತಂತ್ರಜ್ಞಾನ ಎನ್ನುವುದು ಕೇವಲ ಮಾಹಿತಿ ನೀಡುವ ಮಾಧ್ಯಮವಷ್ಟೇ ಅಲ್ಲ, ಅದು ಒಂದು ಆಳವಾದ ಪ್ರಜ್ಞೆಯ ಜಾಗೃತಿಗೂ ವಾಹಕವಾಗಬಲ್ಲದು ಎನ್ನುವುದು ಒಂದು ಕ್ರಾಂತಿಕಾರಕ ಆಲೋಚನೆ. ಖಂಡಿತ. ಈ ಸಂಪೂರ್ಣ ಚರ್ಚೆಯನ್ನು ನಾವು ಒಮ್ಮೆ ಹಿಂತಿರುಗಿ ನೋಡುವುದಾದರೆ ಇದೊಂದು ಅದ್ಭುತವಾದ ಬೌದ್ಧಿಕ ಪಯಣ. ನಾವು ಪ್ರಾರಂಭಿಸಿದ್ದು ಭೌತಿಕ ದೇವಾಲಯಗಳು ಮತ್ತು ಬಾಹ್ಯ ಆಚರಣೆಗಳಿಗಿಂತ ನಮ್ಮೊಳಗಿನ ಮನಮಂದಿರದ ಹುಡುಕಾಟದ ಬಗ್ಗೆ. ಹೌದು. ಅಲ್ಲಿಂದ ಕೇವಲ ಭೌತಿಕ ಲಾಭಗಳನ್ನು ನೀಡುವ ಮಾಯೆಯ ಗುರುಗಳು ಮತ್ತು 10ನೇ ದ್ವಾರವನ್ನು ತರೆಯುವ ಸದ್ಗುರುವಿನ ವ್ಯತ್ಯಾಸವನ್ನು ಅರಿತೆವು. ಕೇವಲ ಬುದ್ಧಿಯನ್ನು ನೆಚ್ಚಿಕೊಂಡ ಜಗತ್ತು ಹೇಗೆ ವಿನಾಶದತ್ತು ಸಾಗುತ್ತಿದೆ ಮತ್ತು ಅದನ್ನು ತಡೆಯಲು ಸಚ್ಚಿದಾನಂದ ತತ್ವದಿಂದ ನಿಯಂತ್ರಿಸಲ್ಪಡುವ ಸೂಪರ್ ಮೈಂಡ್ ಹೇಗೆ ಬೇಕು ಅಂತ ಚರ್ಚಿಸಿದೆವು. ಕೊನೆಗೆ ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುವ ವಿಡಿಯೋ ಶಕ್ತಿಪಾತದ ಹಿಂದಿರುವ ಮನೋಮಯ ಮತ್ತು ಪ್ರಾಣಮಯ ಕೋಶಗಳ ರಹಸ್ಯವನ್ನು ಬಿಡಿಸಿ ನೋಡಿದೆವು. ಇದೆಲ್ಲವನ್ನೂ ಕೇಳಿದಾಗ ಆ ಇಂದಿನ ನಮ್ಮ ವೇಗದ ಬದುಕಿಗೆ ಈ ವಿಷಯಗಳು ಏಕೆ ಪ್ರಸ್ತುತ ಎನ್ನುವ ಪ್ರಶ್ನೆ ಬರುತ್ತೆ. ನಾವು ಪ್ರತಿದಿನ ಮಾಹಿತಿಯ ಮಹಾಪೂರದಲ್ಲಿ, ಒತ್ತಡದಲ್ಲಿ ಮತ್ತು ನೂರಾರು ಗೊಂದಲಗಳಲ್ಲಿ ಮುಳುಗಿರ್ತೇವೆ ಅಲ್ವಾ? ಹೌದು, ಸದಾಕಾಲ ಗೊಂದಲ ಇದ್ದೇ ಇರುತ್ತೆ. ನಮ್ಗೆ ಯಾವ ದಾರಿ ಸರಿ, ಯಾರು ಹೇಳುವುದು ತಪ್ಪು ಎನ್ನುವ ನಿರಂತರ ಸಂಘರ್ಷ ಕಾಡುತ್ತಿರುತ್ತೆ. ಇಂಥ ಸಮಯದಲ್ಲಿ ಬಾಹ್ಯ ಪ್ರಪಂಚದ ಗೊಂದಲಗಳಿಗಿಂತ ಮಿಗಿಲಾಗಿ ನಮ್ಮೊಳಗೆ ಒಂದು ಸ್ಪಷ್ಟವಾದ ದಿನದ 24 ಗಂಟೆಗಳ ಕಾಲ ನಮಗೆ ಸರಿಯಾದ ದಾರಿ ತೋರಿಸುವ ಮಾರ್ಗದರ್ಶಕ ಶಕ್ತಿ ಇದೆ ಎಂಬ ಅರಿವು ಅತೀವ ಸಾಂತ್ವನವನ್ನು ನೀಡುತ್ತೆ. ಖಂಡಿತವಾಗಿಯೂ. ನಾವು ಹೊರಗಡ ಜಗತ್ತಿನ ಮೂಲೆ ಮೂಲೆಯಲ್ಲಿ ಹುಡುಕುತ್ತಿರುವುದು ವಾಸ್ತವವಾಗಿ ನಮ್ಮೊಳಗೆ ಇದೆ ಎಂಬ ಸತ್ಯ ಇದು. ಖಂಡಿತ. ಇದು ಕೇವಲ ಒಂದು ಹಳೆಯ ವಿಡಿಯೋದ ವಿಶ್ಲೇಷಣೆಯಾಗಿ ಉಳಿಯದೆ ನಮ್ಮ ದೈನಂದಿನ ಬದುಕಿಗೆ, ನಮ್ಮ ಆಂತರಿಕ ಹುಡುಕಾಟಕ್ಕೆ ಹಿಡಿದ ಕನ್ನಡಿಯಾಗಿದೆ. ಆದರೆ ಈ ಚರ್ಚೆಯನ್ನು ಮುಕ್ತಾಯಗೊಳಿಸುವ ಮುನ್ನ ಒಂದು ಆಳವಾದ ಮತ್ತು ಸ್ವಲ್ಪ ಪ್ರಚೋದನಾತ್ಮಕವಾದ ವಿಚಾರವನ್ನು ಚಿಂತನೆಗೆ ಒಡ್ಡಲು ನಾನು ಬಯಸುತ್ತೇನೆ. ಖಂಡಿತ ಹೇಳಿ. ನಾವು ಆರಂಭದಲ್ಲಿ ಕತ್ತಲಲ್ಲಿ ದಾರಿ ಹುಡುಕುವ ಹೊರಗಿನ ಜಿಪಿಎಸ್ ಮತ್ತು ಒಳಗಿನ ಶಕ್ತಿಯ ಕಲ್ಪನೆಯ ಬಗ್ಗೆ ಮಾತನಾಡಿದೆವು ಅಲ್ವಾ? ಸ್ವಲ್ಪ ಕಲ್ಪಿಸಿಕೊಳ್ಳಿ, ಆ ಒಂದು ವೇಳೆ ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ಆಂತರಿಕ ಶಕ್ತಿ ಜಾಗೃತವಾಗಿ ಎಲ್ಲರೂ ಕೇವಲ ಆ ಒಳಗಿನ ಧ್ವನಿಯ ಮಾರ್ಗದರ್ಶನದಲ್ಲೇ ನಡೆಯಲು ಪ್ರಾರಂಭಿಸಿದರೆ ಏನಾಗಬಹುದು? ಓಹೋ, ಅದೊಂದು ಅದ್ಭುತವಾದ ಸ್ಥಿತಿಯಾಗಿರುತ್ತೆ. ಭೌತಿಕ ದೇವಾಲಯಗಳು, ಆ ಮಸೀದಿಗಳು ಅಥವಾ ಚರ್ಚ್ಗಳ ಅಗತ್ಯವೇ ಇಲ್ಲದ ಸಮಾಜ ಸೃಷ್ಟಿಯಾದರೆ ಆಗ ಕೇವಲ ಧಾರ್ಮಿಕ ಸಂಸ್ಥೆಗಳಷ್ಟೇ ಅಲ್ಲ, ನಮ್ಮ ಭವಿಷ್ಯದ ಸಾಮಾಜಿಕ ಕಾನೂನು ಮತ್ತು ನೈತಿಕ ವ್ಯವಸ್ಥೆಗಳು ಹೇಗೆ ರೂಪುಗೊಳ್ಳಬಹುದು? ಮನುಷ್ಯನನ್ನು ನಿಯಂತ್ರಿಸಲು ಪೊಲೀಸರು, ನ್ಯಾಯಾಲಯಗಳು ಅಥವಾ ಹೊರಗಿನ ಕಟ್ಟುಪಾಡುಗಳೇ ಇಲ್ಲದ ಪ್ರತಿಯೊಬ್ಬನೂ ತನ್ನೊಳಗಿನ ಆ ನೈತಿಕ ಸಚ್ಚಿದಾನಂದ ತತ್ವದಿಂದಲೇ ಸಂಪೂರ್ಣವಾಗಿ ಮುನ್ನಡೆಯುವ ಜಗತ್ತು ಹೇಗಿರಬಹುದು? ಬಾಹ್ಯ ನಿಯಂತ್ರಣಗಳಿಲ್ಲದ ಕೇವಲ ಆಂತರಿಕ ಎಚ್ಚರದಿಂದಲೇ ನಡೆಯುವ ಆ ಸಮಾಜ ನಿಜಕ್ಕೂ ಒಂದು ಆದರ್ಶ ಜಗತ್ತಾಗಿರುತ್ತದೆಯೇ ಅಥವಾ ಅರಾಜಕತೆಗೆ ದಾರಿ ಮಾಡಿಕೊಡುತ್ತದೆಯೇ? ಇದು ಪ್ರತಿಯೊಬ್ಬರೂ ತಮ್ಮ ಬಿಡುವಿನ ವೇಳೆಯಲ್ಲಿ ಆಳವಾಗಿ ಚಿಂತಿಸಬೇಕಾದ ಅತ್ಯಂತ ಪ್ರಮುಖವಾದ ಪ್ರಶ್ನೆ. ಮತ್ತೊಂದು ಕುತೂಹಲಕಾರಿ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ. गुरु साक्षात परब्रह्म तस्मै गुरुवे नमः। समझे ना? तो अब मैं आपको मंत्र बता दूं, आप उसको खुला बता सकते हो जिसको चाहो। अब ये लाइव हो गया, पूरे आपके रिश्तेदारों को बताइए जो मैं अभी बता रहा हूँ, इसमें आप कोई रोक नहीं है, हर जाति के लोगों को बताइए।
वेस्ट में आपके कोई लोग हैं तो उनको लिख के भेज दीजिए। एक छोटा सा शब्द है, बीज मंत्र है। बीज मंत्र इसलिए कहा है इसको कि बरगद के पेड़ का बीज राई के दाने जितना 1 किलोमीटर फैलेगा, उस बीज में दिखता है क्या? तो ये कै आधा लय में मिला हुआ, बड़ी की मात्रा और बिंदी, उसको बोलते हैं क्लिंग। कई लोग क्लीम मैं बोलते, क्लीम मैं नहीं, क्लिंग। अंग, अंग बोलो। आप अभी बोलो अंग तो यहाँ स्ट्रोक लगेगा, अंग यहाँ स्ट्रोक लगेगा। तो उसको जपने के लिए हमारे संतों ने उसको जपाया, बताया क्लिंग क्रिएशन क्लिंग, क्लिंग क्रिएशन क्लिंग, क्लिंग क्रिएशन क्लिंग। तो अब आप जपो क्लिंग क्रिएशन क्लिंग, क्लिंग क्रिएशन क्लिंग, क्लिंग क्रिएशन क्लिंग। खिचड़ी भी लगेगी। अभी ये पर्चे बांट देते हैं आपको छोरे, पर्चा कोई देख ले, आप बात नहीं। आप सबको कह सकते हो कि ये जपो क्लिंग क्रिएशन क्लिंग, क्लिंग। आप जपो, आप खुद कह दो। आप जब बताओगे तो मुझसे जुड़ जाओगे ना आप, नहीं फिर मैं बोलूंगा।